ಕಾಟ, ಮನೆ ಮಕ್ಕಳ ನನ್ನ ಹೆಂಡತಿ ಕಾಟ, ಊರಾಗ ತಿರುಗಾಡಿದ್ರೆ ತಂದೆ ತಾಯಿಗಳ ಕಾಟ, ಈ ಸಣ್ಣ ಸಣ್ಣ ಓಣೆಯಲ್ಲಿ ತಿರುಗಾಡಿದ್ರೆ ಹುಚ್ಚರಾಯಿಗಳ ಕಾಟ, ಕಾಟವನ್ನು ತಾಳಲಾರದೆ ಬಂದು ಮಾತನಾಡಿಸುವ ಒಂದು ನಿತ್ಯ ಸಾರ ಬಿಂದುಗರಿಯುತ್ತಾರೆ ದೇವ ಏನ ಬೇಕು ತಮ್ಮ ನಾವಾಗಿದ್ದವ ತಾವುದಾರ ದೇವ ಕುಂಬಾಯ ಮಾನವ ಎಲ್ಲ ಸಿಂಹನಾದಕ್ಕೆ ಈ ಪಡೆಯ ಎಡಬಡದ ಮೂಸಕ್ಕಿಂತ ಪ್ರಪಂಚ ಅಧಿಕಾರಿಗಳಲ್ಲ ಋಷಿಕೇತು ಎಲ್ಲ ಕಾರ್ಯಕ್ರಮಗಳು ನಡೆಯುವ ಮುರುತರ ಸಂಕೀರ್ಣ ವೈದ್ಯಗಳ ಧರ್ಮವನ್ನು ಮುಂದ ಕಂಡ ಮಾಂಸಗಳೆಲ್ಲ ಕಡೆಗೆ ತೆಗೆದ ಇಂಡ ಭೂತಗಳಿಗೆ ಆಹುತಿಯಾಗಿ ಬರುವುದು ಕಂಡ ಶೃಂಗಾರದಿಂದ ಬೆಂಬಲಿಸುವ ರಂಗಮಂಟಪಕ್ಕೆ ಒಂದು ಕಾರ್ಯಂತವೇನೆಂದರೆ ಅದೇನು ದೇವ ಮೇಘನಾಥನ ಪರಾಕ್ರಮ ಸಹಾಯದಿಂದ ಯೌವನೇಶ್ವರ ಬಳಿಯಲ್ಲಿರುವ ಅಶ್ವರಾಯನನ್ನು ತಂದೆ ಮಾತನ ಬಳಿಯಲ್ಲಿರುವ ಸರ್ವ ರಾಜ್ಯಗಳನ್ನು ಮೀನಾಯ್ಸನ ಸಹಾಯದಿಂದ ಅವುಗಳನ್ನು ಶ್ರೀಕೃಷ್ಣ ಧರ್ಮರಾಯನ ಒಪ್ಪುಸಲು ಮರಳುವಾಯ್ತು ಕಂಡಿಯ ಸಾರಥಿ ತಿಳಿಸ್ತೇನಾಗುವ ಸಂಗತಿ ಋಷಿಕೇತು ಸ್ವಾತಂತ್ರ್ಯ ಬಂದಬೇಕು ಋಷಿಕೇತು ಋಷಿಕೇತು ಗಟ್ಟಿ ಇಲ್ಲ. ಈಗ ಬದ್ಮಾಸ್ ಗೌರ್ಮೆಂಟ್ ಮೊನ್ನೆ ಎಲೆಕ್ಷನ್ ಆಗಿದ್ದ 1,18,000 ಬರೀ 8 ವಾರ್ಡ್ನಲ್ಲಿ 1 ಹೊಂಡ ನೆಂಟ ಸಾರಥಿ ಎಂದು ಕರೆಯುತ್ತಾರೆ ದೇವ ಹೇಳಬಹುದು ತಮ್ಮ ನಾಮ ಆಗಿದ್ದವ ಹೌದೌದು ದೇವ ಅರ್ಜುನ ರೆಡಿ ಇರಬೇಕು. ಅರ್ಜುನ ಧರ್ಮರಾಯ
ಧರ್ಮರಾಯ ಅರ್ಜುನ ಋಷಿಕೇತು ಮಹಾರಾಜರಾದರೆ ಈ ಅಂದವಾದ ಸಭಾವತ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಸಾರಥಿ ಈ ಸಭಾಮಂದಿಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಈ ಜಗತ್ ಮಂಡಲದಲ್ಲಿ ಸರಿ ವೈರಿಗಳು ಇಲ್ಲವೆಂದಕ್ಕೆ ಆಜ್ಞೆ ಪಡೆದ ಧರ್ಮ ಸ್ವರೂಪನಾದ ಧರ್ಮರಾಜನ ಅಪ್ಪಣ ಪ್ರಕಾರ ಯೌವನೇಶ್ವರನ ಬೇಸರಗೊಂಡ ಅವನ ಗುಂಡಿಗೆ ಸಡಿಲಿಸಿ ತಂದ ಧರ್ಮರಾಯ ಶ್ರೀ ಕೃಷ್ಣನ ಒಪ್ಪದ ವರನಾಗಿ ಕಟ್ಟಿಗೆ ದಾಸಿ ಶ್ರೀಕೃಷ್ಣನವನ ಸಂಗತಿ ಪೀಠವನ್ನು ಅಲಂಕರಿಸಿ ಅರ್ಜುನ ಐಶ್ವರ್ಯ ಮತ್ತು ಮೇಲಕ್ಕೆ ವೀರರೇ ರಣಸೂರೆ ಐಶ್ವರ್ಯ ಮತ್ತು ಮೇಲಕ್ಕೆ ರೈ ಬಾಲಕರ तत्सवितुर्वरेण्यं भर्गो देवस्य धीमहि धियो यो न प्रचोदयात्। ॐ तत्सवितुर्वरेण्यं भर्गो देवस्य धीमहि धियो यो
ಪರಾಕ್ರಮಕ್ಕೆ ಸ್ಥಳವೇನು? ಬೋಧಿಸು ಜಗದೀಶ ಬಾಬಾವೆ ನಾಶ. ಅಹೋ ಧರ್ಮನಂದನ, ಅಹೋ ಪರಮಾತ್ಮ. ಈ ಕುದುರೆಯ ಬಳಿಯಲ್ಲಿ ನಿನ್ನ ಪರಾಕ್ರಮ ಲಿಖಿತವನ್ನು ಬಂಗಾರ ತಗಡಿನ ಮೇಲೆ ಬರೆದು ಬಂದಿತ್ತು. ಆ ಕುದುರೆಯ ಬೆಂಬಲವಾಗಿ ಸಾಮಂತ ರಾಜರು ಮತ್ತು ಅರ್ಜುನನನ್ನು ಬೆಳೆಸಿ ಯುದ್ಧದಲ್ಲಿ ಜಯಿಸಿ ಕಪ್ಪ ಕಾಣಿಕೆ ತಂದು ಒಪ್ಪಿಸಲಿ. ಅಹೋ ಧರ್ಮನಂದನ, ಪರಮಾತ್ಮ, ನಿನಗೆ ಬಂದ ಪಾಪ ಕರ್ಮವು ಆಜ್ಞೆ ಪರಿಹಾರವಾಗುವುದು. ನಿನ್ನ ಅಶ್ವಮೇಧ ಯಾಗವು ಪೂರ್ಣವಾಗುವುದು. ಖಂಡಿಯ ಧರ್ಮನಂದನ ಹೋಗುವನು ಈ ಕ್ಷಣ. ಅಹೋ ನಮ್ಮ ಪಾತ್ರ. ಅಲ್ಲೋ ಧರ್ಮನಂದನ, ಅಹೋ ತಮ್ಮನಾದ ಪಾತ್ರ ಕೇಳನ್ನ ಮಾತ. ಅದೇನು ಧರ್ಮನಂದನ ಚೆನ್ನಾಗಿ ಹೇಳು. ಅದು ಹೇಗೆ ಅಂದರೆ, ಕುದುರೆಯು ಗಂಗಾವಲಿಗೆ ಋಷಿಕೇಶ ಪ್ರತ್ಯಮ ಬೇಗನ ನೀವೆಲ್ಲರನ್ನ ಕೂಡಿಕೊಂಡು ಬೆಂಬಲವಾಗಿ ಹೊರಡುವಂತರಾಗಿ ತಮ್ಮ ಇದೇ ನಿಮ್ಮ ಅಣ್ಣನ ನೇಮ. ಇಲ್ಲ ವಿಷ್ಣುನಂದನಾಗಿ ಆಗ್ಲೇನು. ಸಕಲ ಸೈನ್ಯವು ಸಿದ್ಧವಾಗಿ ಹೊರಡಲಿ. ಬೆಂಗಾವಲಿ ಅಶ್ವದಿಂದ ಹೋಗಲಿ. ನಿಂತ ವೀರರೇ ಮಾವನಾದ ಭಕ್ತರಾಜರೇ, ಇದು ಸ್ತ್ರೀಯರು ಪಟ್ಟಣವು. ಈ ಪಟ್ಟಣಕ್ಕೆ ಪ್ರಬಲಿ ಎಂಬುವಳು ಮಹಾರಾಣಿಯು. ಈಗಿನ ಮಂತ್ರಿಗಳಾದ ಚಿತ್ರ ವಿಚಿತ್ರ ರೇಖಿ ಎಂಬುವರು ನಮ್ಮ ಯಜ್ಞದ ಕುದುರೆಯನ್ನು ಕಟ್ಟಿದಂತೆ ಆಯಿತು. ಅವರನ್ನು ಹಿಡಿದು ಕುದುರೆ ಕಡಿವಾಣವನ್ನು ತರುವನು. ತಳಮಾಡದ ಹೋಗಲು ನಡೆಯಲಿ ವೀರರೇ, ನಳ ಸೂರ್ಯರೇ. ಆಹೋ ಜನಕ, ಆಹೋ ಬಾಲಕ, ಅಲ್ಲಿ ಕಾಣುವ ಶ್ರೀರಾಜ್ಯ ಆ ರಾಜ್ಯಕ್ಕೆ ಪ್ರಮಾಣಿ ಎಂಬ ರಾಣಿಯು ರಾಜ್ಯಭಾರವನ್ನು ಮಾಡಿರುವಂತೆ ಮಾಡಿದಂತಾಗಿದ್ದು ಬಲ್ಗುಣ ಹೋಗಣಿ ನಡಿ ಕ್ಷಣ. ಪ್ರಮೇಳ ಪ್ರಮೇಳ ಧ್ವಜ ಹಂಸಧ್ವಜ ಮೊದಲಾದವರು ಗೆದ್ದವು. ಅವರ ಕಡೆಯಿಂದ ಕಪ್ಪು ಕಾಣಿಕೆ ಒಪ್ಪಿಸಿಕೊಂಡವು. ಅಲ್ಲಿ ಕಾಣುವುದು ಶ್ರೀರಾಜವಾಗಿ ಕಾಣುವುದು ಕುದುರೆ ಮುಂದಕ್ಕೆ ಹೋಯಿತು. ಪ್ರಯಾಣ ಮಾಡಿ ಹೋರಾಡ ಯುದ್ಧ ವೀರರೇ ಚಿತ್ರರೇಖ ಸಾಕಷ್ಟು ಬರಬೇಕು. ಪ್ರಮೇಳ ಮಂತ್ರಿ ಪರಿಣಾಮ
ತಪ್ಪದೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುವರಿ ಮತ್ತು ಸಾಮಾಂತರಾಜರು ನಾವು ನಮ್ಮ ಆಜ್ಞೆಯನ್ನು ಪರಿಪಾಲಿಸುವರಿ ಹೇಳುವಂತರಾಗಿ ಕಂಡಿದ ಮಂತ್ರಿ ಪ್ರಧಾನಿಗಳಿಗ ಮಹಾರಾಣಿಯವರೇ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಆನಂದ ಭರಿತರಾಗಿರುವರು. ಅದು ಅಲ್ಲದೆ ಚಿತ್ತ ಜಾತಕವನ್ನು ತಪ್ಪದೆ ಸ್ಮರಿಸುವರು. ನಿಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಸಕಾಲಕ್ಕೆ ಸರಿಯಾಗಿ ತಂದು ಒಪ್ಪಿಸುವರು. ಹೌದೇ ಕಂಡಿಯ ಮಹಾರಾಣಿ, ಮುಂದೇನು ಅಪ್ಪಣೆ? ಮಹಾರಾಣಿ, ಸಕಲ ಸರಿ ಕಾಲಕ್ಕೆ ನಮ್ಮ ರಾಜ್ಯದಲ್ಲಿ ಸಕಲ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಗಳ ತಂದು ಒಪ್ಪಿಸುವ ರಾಣಿ ಪಣವೇಣಿ. ಹಾಗಾದರೆ ನಾವೀರುವರ ಉದ್ಯಾನವನಕ್ಕೆ ಹೋಗೊಂಡು ನಡೆಯಿರಿ. ಮಹಾರಾಣಿ, ಮಧುರವನ ಋಷಿಕೇಶ ಪ್ರಸನ್ನ ನಡೆಯಬೇಕು. ಋಷಿಕೇಶ ಪ್ರಸನ್ನ ಸ್ವಾಗತ ಬೇರೆ ನಗರಗಳ ಏನು ಶಬ್ದವನ್ನು ಕೇಳಿ ಬರುತ್ತಿರುವುದು. ಅದರಲ್ಲಿ ಕುದುರೆಯನ್ನು ಒಂದು ನಮ್ಮ ಕಡೆ ಬರುತ್ತಿರುವುದು, ಅದರ ಪಣಿಯಲ್ಲಿ ಕಿತ್ತವು ಏನು ಬರುತ್ತಿರುವುದು. ಮಂತ್ರ ಪ್ರಧಾನಿಗಳಿರ ಮಹಾರಾಣಿ, ಏನು ಯಜ್ಞನಾಶವು ನಮ್ಮ ಹತ್ತಿರಕ್ಕೆ ಬರುತ್ತಿರುವುದೇ? ಹೌದು ಮಹಾರಾಣಿ. ಹಾಗಾದ್ರೆ ಆ ಕುದುರೆಯ ಪಣಿಯೋಳು ಏನು ಲಿಖಿತವಿರುವುದು ಓದಿ ಸವಿಸ್ತಾರವಾಗಿ ಹೇಳುವಂತರಾಗಿ ಕಂಡಿರ ಚಿತ್ರ ವಿಚಿತ್ರ ರೇಖೆಯೇ. ಮಹಾರಾಣಿಯವರೇ, ಹಾಗಾದರೆ ಆ ಕುದುರೆಯ ಲಿಖಿತವನ್ನು ಓದಿ ಹೇಳುವೆನು. ಚೆನ್ನಾಗಿ ಕೇಳಿ ಮಹಾರಾಣಿ. ಚೆನ್ನಾಗಿ ಹೇಳಿರಿ. ಇದು ಪಡವಿಪರಾದ ಧರ್ಮರಾಯನ ಹೆಗ್ಣದ ಕುದುರೆಯಂತೆ. ಇದರ ಬೆಂಬಲವಾಗಿ ಬೆಂಗಾವಲಿಗೆ 3 ಲೋಕಕ್ಕೆ ಗಂಡನಾದ ಅರ್ಜುನ, ಋಷಿಕೇತು, ಪ್ರದ್ಯುಮ್ನ ಮೊದಲಾದ ವೀರರು ಬಂದಿರುವರಂತೆ. ಏನು ಮಹಾರಾಣಿ? ಅರ್ಜುನನು ಬಂದಿರುವನೇ? ಹೌದು ಮಹಾರಾಣಿ. ವೀರ ನಾರೇನಾದರೆ ಜಯಿಸಬೇಕಂತೆ. ಇಲ್ಲವಾಯಿತೆಂದರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕಂತೆ. ಹಾಗಾದರೆ ಜಾಗೃತಿಯಾಗಿ ಹಸುವನ್ನು ಬಂಧಿಸುವಂತವರಾಗಿರಿ. ಏನು ಮಧ್ಯಮ ಪಾಂಡವನು ಬಂದಿರುವನಿ? ಹೌದು ಮಹಾರಾಣಿ. ನೀವಿನ್ನು ಕನ್ಯಾಮಣಿಯು ಯೋಚನೆ ಮಾಡಿ ನೋಡಿರಿ. ಚಿತ್ರ ವಿಚಿತ್ರ ರೇಖೆಯರೇ. ಮಹಾರಾಣಿಯವರೇ, ಜಾಗೃತಿಯಾಗಿ ನಿಮ್ಮ ನಿಮ್ಮ ರಥದಲ್ಲಿ ಕುಳಿತುಕೊಂಡು ಅವರ ಮುಂಭಾಗಕ್ಕೆ ರಥವನ್ನು ಬಿಡುವಂತರಾಗಿರಿ. ಜಾಗೃತಿಯಾಗಿ ಹೋಗಿ ನಿನ್ನ ಕಂಡಿನ ಚಿತ್ರ ವಿಚಿತ್ರ ರೇಖೆಯರೇ. ನಮ್ಮ ಅಪ್ಪಣೆ ಅಂತಾರಲಿ ಮಹಾರಾಣಿಯವರೇ. ಅರ್ಜುನ, ಋಷಿಕೇಶ ಪ್ರಸನ್ನ ನಡೆಯಬೇಕು. ನಿನ್ನ ಯಜ್ಞದ ಆಶವನ್ನು ನಾವು ಕಟ್ಟಿರುವೆವು. ಪಾರ್ಥ, ಕಿರೀಟಿ, ಪಲ್ಗುಣ, ಹಾಗಾದ್ರೆ ಹೇಳಿಬಿಡಿ ಕೇಳು. ಅದೇನ್ ಚೆನ್ನಾಗಿ ಪ್ರಿಯ ಪ್ರಿಯ
ಮೋಹನಾಂಗ ಹೇ ಶ್ರೀಯಲ್ಲ ಹಾಗೆಲ್ಲ ಅನ್ನವಾಗುವುದಲ್ಲ. ಹೇ ಕಮಲ ಮಧ್ಯಮ ಪಾಂಡವ ಹೇ ಸುಂದರಾಗಿ ನಡೆಯಲ್ಲ ವೈಭವದಿ ನಮ್ಮಯ ಮಿಲನ. ಇದು ಅಲ್ಲವೇ ನಿನ್ನ ಯಜ್ಞದ ಅಶ್ವವನ್ನು ಕಟ್ಟಿರುವೆನು. ಅದು ಯಾತಕ್ಕೆ ಕಟ್ಟಿರುವೆ? ನಿನ್ನ ಮೇಲಿನ ವ್ಯಾಮೋಹದಿಂದ ನಾನು ಕಟ್ಟಿರುವೆನು. ಅದೇ ಪ್ರಬಲ ಅಲ್ಲಗುಣ ಅಂಬುಜಾಕ್ಷಿ ನೀನು ನನ್ನನ್ನು ಮದುವೆಯಾಗು. ಇಲ್ಲವಾಯಿತಂದ್ರೆ ನಾನು ಕಟ್ಟಿದ ಕುದುರೆಯನ್ನು ಎಷ್ಟು ಮಾತಕ್ಕೆ ಬಿಡುವುದರ ಪಾರ್ಥ ಅತಿ ಸಮರ್ಥ. ಅಂಬುಜಾಕ್ಷಿ ಪಾರ್ಥ, ನಮ್ಮ ಅಣ್ಣಯ್ಯನಾದ ಧರ್ಮರಾಜನು ಮಾಡುವ ಯಜ್ಞದ ಕುದುರೆಯನ್ನು ನಾರಿ ಆಡಲು ಕಟ್ಟುವಂತ ಧರ್ಮವ ಕಟ್ಟಿದ ತಪ್ಪಿಗೆ ಕಪ್ಪವನ್ನಿಟ್ಟು ಒತ್ತು ಕಳುಹಿಸವಳೆ ನಿನಗೆ ಹಾಗೆ ಪ್ರಿಯ ಮೋಹನಾಂಗ ಸುಂದರಾಗಿ ಪ್ರಿಯ ಅದೇನ್ ಚೆನ್ನಾಗ್ಯವ ಅನಿಸುತ್ತಿದೆಯಾಕೋ ಏನು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ಕರೆದು ಬಂದವಳೆಂದು. ಆಹಾ ಎಂಥ ಮಧುರ ತಾಪನೆ ಒಮ್ಮೆ ನನ್ನ ನೋಡು ನೀನು ಹಾಗೆ ಸುಮ್ಮನೆ ನಿನ್ನನು ನೋಡಿದ ಕ್ಷಣದಲ್ಲಿ ನಿನ್ನನು ನನ್ನ ಮೇಲೆ ಮೋಹರೇಕೆ ಪಾರ್ಥ ನನ್ನ ಮೇಲೆ ಕೋಪರೇಕೆ ಬಾರು ಮೆಲ್ಲನೆ ಅನಿಸು ಕರೆಗೆಯ್ದು ಬಂದವನೆಂದು ಆಹಾ ಎಂಥ ಮಧುರ ಯಾವನೇ ಒಮ್ಮೆ ನನ್ನ ನೋಡಲಿಲ್ಲೋ. ಮಧ್ಯಮ ಪಾಂಡವ ಅಹೇ ಮೋಹನಾಂಗ ಮನ್ಮಥನ ಬಳಿಗೆ ರತಿದೇವಿ ಬಂದಿತ್ತು, ನಾನೆನ್ನ ಬಳಿಗೆ ಬಂದಿರುವೆ. ಪಾರ್ಥ
ತಾನಾಗಿ ಒಲಿದು ಬಂದ ಸ್ತ್ರೀಯನ್ನು ಬೇಡವೆಂಬುದು ಪುರುಷನ ಲಕ್ಷಣವಲ್ಲ. ನನಗೆ ಬೇಕಿಲ್ಲವಲ್ಲ. ನಲ್ಲ ನಿನಗೆ ಬೇಕಿಲ್ಲದಿದ್ದರೂ ನನಗೆ ನಿನ್ನ ಮೇಲೆ ಅಪೇಕ್ಷೆ ಉಂಟಾಗಿರುವಲ್ಲ. ಪಾರ್ಥ, ನೀನು ನನ್ನನ್ನು ಮದುವೆಯಾಗದಿದ್ದರೆ ನಾನು ಕಟ್ಟಿದ ಕುದುರೆಯನ್ನು ಬಿಡುವುದಿಲ್ಲ. ನಾನು ಬಿಡಿಸಿಕೊಂಡು ಹೋಗಿ ಕಂಡೆ ಪಾರ್ಥ, ಬರುವ ನೀನೇ ಸಮರ್ಥ. ಸುಂದರಾಂಗೆ, ನೀನೇ ಮುಂದೆ ಬಂದು ದ್ವಂದ್ವವಾದ ಕರಂಗಳ ಹೊಂದಿಸಿ ಎನ್ನ ಮಂದಿರಕ್ಕೆ ಬಾಯೊಂದು ಕರೆಯುವುದು ಚಂದವಲ್ಲ. ಮುಂದಿನ ಸ್ತ್ರೀಯ ಬಂದರೆ ಮಾನವಂತರು ಲಜ್ಜವಂತರು ಹೀಗಿರಲಾಗಿ ನಿನ್ನ ಜ್ಞಾನದ ಕಣ್ಣು ಬಿಟ್ಟು ಮಾತನಾಡಿ. ಈಗ ಸ್ತ್ರೀಯರು ಬಾಯಿ ಬಿಟ್ಟು ಪುರುಷರನ್ನು ಕೇಳುವುದು ಉಂಟೆ. ದುರಾಚಾರ್ಯ ಹಾಕಿರಲಿಲ್ಲ. ಪರ ಪುರುಷರನ್ನು ನಾಚಿಕವಿಲ್ಲದೆ ಪೋರಿಸದಂ ಪ್ರತಿಸುಖಂ ತೋರಿ ಎನ್ನುವುದಕ್ಕೆ ನಾನೇನು ಬುದ್ಧಿ ಇರುತ್ತದೆ ಹೇಗೆ? ಅರ್ಚನ ಪರ ನಾರಿಯನ ವಚನೆಂದು ತಿಳಿದರೆ ಹಾಗೆಲ್ಲ ಮಾತನಾಡಬೇಡ. ಪ್ರಿಯ, ಮನೋಹರ, ನನ್ನನ್ನು ಮದುವೆ ಮಾಡಿದ್ದು ಸುಂದರ. ಅದು ಎಷ್ಟು ಮಾತ್ರ ಸಾಧ್ಯವಿಲ್ಲ. ಅದೇತಕ್ಕೆ ಮಾಡಿಕೊಳ್ಳುವುದಿಲ್ಲ? ನೀವು ವೀರ ನಾರಿಯರ, ನಾನು ವೀರ ನಾರಿಯರಾದರೆ ನೀನು ವೀರ ಪುರುಷನಲ್ಲವೇ? ಆಗ ನನಗೆ ಬೇಕಿಲ್ಲದ ಸ್ತ್ರೀಯೇ ಮೋಹನಾಂಗ. ಪ್ರಬಳೆ, ಹಾಗಾದ್ರೆ ಹೇಳಿ ಕೇಳು. ಅದೇನು ಚೆನ್ನಾಗಿಯೋ. ನಾಳಿದು ಹಾರಾಡುವ ಮೋಹನಾಂಗ. ಪ್ರಬಳೆ, ಒಳ ಮಾಡುವರಲ್ಲ ಪ್ರಿಯ. ನಾಳಿದು ಹಾರಾಡುವ ಮಾಡಿಕೊಂಡಲ್ಲ. ನಲಿದು ಹಾರಾಡುವ ಒಲಿದು ಒಂದಾಗುವ ಪಾಂಡವ. ಅಹೇ ಸುಂದರಾಂಗ, ಸುಂದರಾಂಗೆ, ನನ್ನ ಮನೋವೇದನೆಯನ್ನು ನಾನು ಸಹಿಸಲಾರೆ. ಹೇಗಾದ್ರೂ ಮಾಡಿ ನನ್ನನ್ನು ಗಂಧರ್ವ್ಯೂಹವಾದರೂ ಮಾಡಿತು. ಅದು ಎಂದಿಗೂ ಸಾಧ್ಯವಾಗಲ್ಲ ಸುಂದರಾಂಗೆ. ಎಲ್ಲವಾಯಿತೆಂದರೆ ನಾನು ಕಟ್ಟಿದ ಕುದುರೆಯನ್ನು ಎಂದಿಗೂ ಬಿಡುವುದಿಲ್ಲ. ನಾನು ಬಿಡಿಸಿಕೊಂಡು ಹೋಗುವನಲ್ಲ. ನೀನು ನನ್ನೊಡನೆ ಯುದ್ಧ ಮಾಡುವ ಸಾಮರ್ಥ್ಯವೂ ನಿನ್ನಲ್ಲಿಲ್ಲ. ಈರ ನಾಯಿಯರು ಕೂಡ ಯುದ್ಧವನ್ನು ಮಾಡುವುದಲ್ಲ.
ಮೋಹನಾಂಗ, ಹೇಳ್ತೇವೆ. ನೀನು ವೀರನಾರಿಯು ಕೂಡ ಯುದ್ಧವನ್ನ ಮಾಡದಿದ್ದರೆ ನಾನು ನಿನ್ನಂಥ ವೀರ ಪುರುಷರೊಡನೆ ಯುದ್ಧವನ್ನ ಮಾಡುವೆನು. ಅದು ಎಂದಿಗೆ ಸಾಧ್ಯವಲ್ಲ. ಮೋಹನಾಂಗ, ಹೇಳ್ತೀರಿ. ಹೇಗಾದ್ರೂ ಮಾಡಿ ನನ್ನನ್ನು ಮದುವೆ ಮಾಡಿಕೊ ಸುಂದರ. ನೀನು ಎನ್ನ ಮನದ ಚಿಂದಿರ. ಏನೇ ಸೋಲಿಗದ ಸಖಿಯೇ, ಜಗದಗಪ್ಪ ರಾಜಾಮುಖಿ ಹೇಳೆ. ಚೆನ್ನಾಗಿ ಹೇಳು ಪ್ರಿಯ. ನಿನ್ನ ಮನದ ಆಶೆಯನ್ನು ತೀರಿಸಿಕೊಳ್ಳುವುದಕ್ಕೆ ಇಂಥ ಬಣ್ಣದ ಮಾತುಗಳನ್ನು ಆಡಿ ಬಂಧಿಸಿ ಹೇಳಿರಲ್ಲ. ನಾನೇನು ಕಾಮನಿಯರ ಮುಖ ಕಾಣುವರೆ ಹೇಗೆ? ನಾನೇನು ಪುರುಷರ ಮುಖವನ್ನ ನಿನ್ನ ಮಾತು ಕೇಳಿದಾಗ ಈ ಕಾಣಬಡಿಗೆ ತಪ್ಪುತ್ತದೆ ಅಂತ ಸೊಪ್ಪದ ಕಪ್ಪ ಕಾಣಿಗಳನ್ನು ಕಟ್ಟುಕೊಳ್ಳುವ ಇಲ್ಲವೇ ಯುದ್ಧಕ್ಕೆ ಸಿದ್ಧರಾದ ಮದ ಹೇರಿದ ಮದಗಾದ ರಾಮನೇ ಪ್ರಿಯ ಮನೋಹರ. ಹಾಗಾದ್ರೆ ನೀನು ನನ್ನನ್ನು ಮದುವೆ ಮಾಡಿಕೊಳ್ಳುವುದಿಲ್ಲವೇ? ಅದು ಎಂದಿಗೆ ಸಾಧ್ಯವಿಲ್ಲ. ಅದು ಏತಕ್ಕೆ ಮಾಡಿಕೊಳ್ಳುವುದಿಲ್ಲ? ನೀವು ಈರುನಾಡಿಯರಾದ ಕಾರಣ ಮಾಡಿಕೊಳ್ಳಲ್ಲ ಪ್ರಿಯ. ನೀನು ಕ್ಷತ್ರಿಯರಾದ ಕಾರಣ ನಿನ್ನ ಮೇಲೆ ನನಗೆ ಮನೋಹ ಸೋತಿರನು ಪ್ರಿಯ. ನಿನಗೆ ಒಪ್ಪಿರುವುದು ನನಗೆ ಒಪ್ಪಿವಲ್ಲ ಅಲ್ಲ. ಹಾಗಾದ್ರೆ ಹೇಳಿದ್ರೆ ಕೇಳು. ಅದೇನು ಚೆನ್ನಾಗಿ ಅಂದಗಾರ ಚಂದಗಾರ ಮಾತಿನಲ್ಲಿ ಬಲವಾದುಗಾರ ವಿಜಯ. ಸುಂದರಾಗಿ ನನ್ನನ್ನು ಮದುವೆ ಮಾಡಿತು. ಅದು ಎಂದಿಗೂ ಸಾಧ್ಯವಿಲ್ಲ. ಮನೋಹರ, ಮುದ್ದು ಮೋಹನಾಗಿ ಅಲ್ಲ. ಭ್ರಮಣ, ನೀನೇನೆಂದರೂ ನನಗೆ ಸಿಟ್ಟಬಾರದು ಮೋಹನಾಂಗ. ನನ್ನ ಹೃದಯದಲ್ಲಿ ಆಗುತ್ತಿರುವ ವಿರಹ ವೇದನೆಯನ್ನು ನಾನು ಸಹಿಸಲಾರೆನು. ಪಾರ್ಥ, ಹೇಗಾದ್ರೂ ಮಾಡಿ ನನ್ನನ್ನು ಮದುವೆ ಮಾಡಿಕೊ. ಅದು ಎಂದಿಗೆ ಸಾಧ್ಯವಿಲ್ಲ. ಅದೇತಕ್ಕೆ ಸಾಧ್ಯವಿಲ್ಲ? ನನಗೆ ಮೊದಲೇ ಮದುವೆ ಆಗಿರುವುದು. ನಿನಗೆ ಮದುವೆ ಆಗಿದ್ರು ನನ್ನನ್ನು ಗಂಡ ವಿವಾಹ ಮಾಡಿಕೊ. ಅದು ಎಂದಿಗೆ ಮಾತ್ರ ಸಾಧ್ಯವಿಲ್ಲ. ಪ್ರಿಯ, ನನ್ನಂಥ ವೀರ ನಾರಿಗೆ ನಿನ್ನಂಥ ವೀರ ಪುರುಷನೇ ಹಾರರಾಗಲಿ ಅನ್ಯ ಪುರುಷರು ಸರಿಪೋಗಲಾರ. ನಿನ್ನಂಥ ವೀರ ನಾರಿಯರು ಕೂಡ ಇದ್ದ ಮದುವೆಯನ್ನು ಆಗುವಲ್ಲ. ಸುಂದರ, ಸುಂದರಾಗಿ ಮೋಹನಾಂಗ, ನೀನು ನನ್ನನ್ನು ಮದುವೆಯಾಗದಿದ್ದರೆ ನಾನು ಕಟ್ಟಿರುವ ಕುದುರೆಯನ್ನು ಎಷ್ಟು ಮಾತ್ರ ಬಿಡುವುದಿಲ್ಲ. ನಾನು ಬೀದಿ ಬಿಡದಿದ್ದರೆ ನಾನು ಕುದುರೆಯನ್ನು ಬಿಡಿಸಿಕೊಂಡು ಹೋಗುವೆ. ಪಾರ್ಥ, ನೀನು ಮುಖಂಡನನ್ನು ಗೆದ್ದಿರುವನೆಂಬ ಅಹಂಕಾರವು ನಿನ್ನಲ್ಲಿ ಪರಿಪೂರ್ಣ ತುಂಬಿಕೊಂಡಿರಬಹುದು. ಸಹಜವಾಗಿರುವುದು. ಆದರೆ ಈ ಪ್ರಮೇಯವನ್ನು ಗೆಲ್ಲುವುದು ಸಾಧ್ಯವಿಲ್ಲ. ನಿನ್ನ ಮಾತು ನಾನು ಕೇಳುವುದಿಲ್ಲ. ಪಲ್ಲಗುಣ, ಎನ್ನನ್ನು ಮದುವೆ ಮಾಡಿಕೋನಲ್ಲ. ಅದು ಎಂದಿಗೂ ಸಾಧ್ಯವಿಲ್ಲದ ಮಾತು.
ನೀನು ಈ ರೀತಿಯಾಗಿ ಮಾತನಾಡಿ ಕೆಟ್ಟು ಹೋಗುವೆ ಪಾರ್ಥ. ಸರಿಯಲ್ಲ ನಿನ್ನ ಪಂಥ. ನೀನು ನಮ್ಮ ಯಜ್ಞದ ಕುದುರೆಯನ್ನು ಕಟ್ಟಿದ್ದಕ್ಕೆ ಯುದ್ಧ ಮಾಡದ ಬದ್ಧ ಮಾನಸರಾಗಿ ಬಿದ್ದು ಸಾಯಲ್ಲ ಮುದುಮಿಗೆ. ಎಲ್ಲ ಮೂರು ಜಗದೊಳ ಶಿವ ಕಚ್ಚನ ದೈವ ಅರ್ಜುನನ ಕೀರ್ತಿಯ ಕುಂದುತರ ಶ್ರೀಯಳೆ ಆದಿಗನಿಲ್ಲ. ನನ್ನನ್ನು ಅಪ್ಪಿಕೊಳ್ಳುವುದಕ್ಕೆ ನಿನ್ನ ಮನಸ್ಸಾದರೆ ಹೇಗೆ ಒಪ್ಪುವುದು? ನಿನ್ನ ಸರಿ ಮನೆತನದ ಹೆಂಗಸರು ನೋಡಿ ಇವಳಂತ ನೀತಿಗಟ್ಟೆ ಹೆಂಗಸಂದಿಗೆ ಆಳಿಸುವರು. ಏನೇ ಮಾತಿನ ಕೈಯಾಳೆ ಪಲ್ಲಗುಣ ಸ್ತ್ರೀಯರ ಮಾತೇನೋ ಸ್ತ್ರೀಯರ ನಡತೆನೋ ಎಳೆ ನೀತಿ ತಪ್ಪಿದ ಜಾತಿ ಹಾಗೆಲ್ಲ ಮಾತನಾಡಬೇಡ. ಹೇ ಸುಂದರಾಗಿ ನಲ್ಲ ನೀನು ದೊಡ್ಡ ಅಂಗನ ಮಣಿಯಂತೆ ಸರ್ವ ಇದ್ದ ನಿಪುಣಿ ಎಂದು ಹೇಳಿಕೊಂಡು ಈ ಮಳಿಯಾಳ ದೇಶಕ್ಕೆ ರಾಣಿಯಾಗಿ ತಾಯಿ ಪಾದಿಯಲ್ಲಿ ಪೂಜೆ ಮಾಡುವುದು ಬಿಟ್ಟು ಬಳಿಯ ಒಂದು ಎತ್ತಕ್ಕೆ ಶ್ರೀಜನ್ಮ ಎತ್ತಿದ ಬಳಿಕ ಪವಿತ್ರವಾದ ಕಾರ್ಯಗಳನ್ನು ಮಾಡ್ತಾ ಪತಿರೆ ತಮ್ಮ ಕೀರ್ತಿ ಪಡೆದು ಪಡವ ಮೇಲೆ ಪಾಪ ಕಾರ್ಯ ಮಾಡಬಾರದೆ. ದೃಢ ಮನಸ್ಸಿನ ಸ್ತ್ರೀಯರನ್ನು ಪುರುಷರು ನೆಮ್ಮುವಂತೆ ಮಾಡಿಕೊಂಡರೆ ನಿನ್ನ ಜನ್ಮ ಸಾರ್ಥಕನಾಗಲಿ. ಇಳಿ ನಿನ್ನ ಮಂದಿರಕ್ಕೆ ದಾರಿ. ಮೋಹನಾಂಗ ಹೇಳ್ತೀಯ ಅನುರಾಗದ ವಿಜಯ ವೀರನಾಗಿ ಬಹು ಜನ್ಮದ ನಮ್ಮಿಬ್ಬರ ಸಂಬಂಧವ ಮಧ್ಯಮ ಪಾಂಡವ ಹೇ ಭ್ರಮಣೆ ಹೂವಾಗಿ ಮಾತನಾಡುವಿಲ್ಲಪ್ಪಯ್ಯ. ಅದು ಯಾತಕ್ಕೆ ತರವಲ್ಲ ಮೋಹನಾಂಗ ತಾನಾಗಿ ಒಲಿದ ಬಂದ ಸ್ತ್ರೀಯರನ್ನು ಬೇಡವೆಂಬುದು ಪುರುಷರ ಲಕ್ಷಣ.
ಇದು ಪುರುಷನ ಲಕ್ಷಣವಲ್ಲ. ನಾನು ನಿನ್ನನ್ನು ಬಯಸುವಲ್ಲ. ಪ್ರಿಯ, ಹೇ ಶ್ರೀಯ, ಬಂಧಾನದಿಂದ ಸ್ತ್ರೀಯನ್ನು ವಶಪಡಿಸಿಕೊಳ್ಳಬಾರದು. ಅದು ಯಾತಕ್ಕೆ ಆಸೆ ಮಾಡಿಕೊಡಬಾರದು? ಪಾರ್ಥ, ಹೇ ಭ್ರಮಣ, ನನ್ನಂತ ಸ್ತ್ರೀಗಳು ನಿನಗೆ ದೊರೆಯಬೇಕಾದ್ರೆ ನೀನು ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು. ಅದು ನನಗೆ ಬೇಕಿಲ್ಲವಲ್ಲ. ಮಧ್ಯಮ ಪಾಂಡವ, ಹೇ ಭ್ರಮಣ, ಹೇಗಾದ್ರೂ ಮಾಡಿ ಈ ದೂರದಿಂದ ಮಾತನಾಡು. ಪಾರ್ಥ, ಹೇ ಭ್ರಮಣ, ನೀನು ನನ್ನನ್ನು ಮದುವೆಯಾಗದಿದ್ದರೆ ನಾನು ಕಟ್ಟಿದ ಹಸುವನ್ನು ಬಿಡುವುದಿಲ್ಲ, ಕಪ್ಪ ಕಾಣಿಕೆಯನ್ನು ಕೊಡುವುದಿಲ್ಲ. ಕಂಡೆ ಪಾರ್ಥ, ಇದೆಲ್ಲ ನಿಂದು ವ್ಯರ್ಥ. ಋಷಿಕೇತ, ವೀರರಾದವರು ನಾರಿಯರು ಕೂಡ ಯುದ್ಧವ ಮಾಡುವುದು ತರವಲ್ಲ. ಹೌದು ದೇವ. ದೇವ, ಕುದುರೆಯನ್ನು ಬಿಡಿಸಿಕೊಂಡು ಮುಂದಕ್ಕೆ ಹೋಗಲು ನಡೆ ಸಾರಥಿ. ಅತಿ ಜಾಗ್ರತೆ. ಅದೇ ಪ್ರಕಾರ ಹೋಗಲಿ ಎಂಬುದೇ. ಪ್ರಿಯ, ಏನುದಾರ ಸ್ತ್ರೀಯರೇ? ನಾನೊಬ್ಬ ಗಂಧರ್ವ ಸ್ತ್ರೀಯಳು. ಇಲ್ಲಿಗೆ ಒಂದು ಕಾರಣವೇನು? ನನ್ನ ಪ್ರೀತಿ ಮಾಡೋದಕ್ಕೆ ಬಂದಿರುವೆನು. ಅದು ಎಂದಿಗೆ ಸಾಧ್ಯವಲ್ಲ. ನನ್ನನ್ನು ವಿವಾಹ ಮಾಡಿಕೊ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನೀನು ಪರಸ್ತ್ರೀಯಳ ಆದ ಕಾರಣ ಸಾಧ್ಯವಿಲ್ಲ. ಪರಸ್ತ್ರೀಯಳಾದರೆ ಏನಾಯಿತು? ನಿನ್ನ ಸ್ತ್ರೀಯಳನ್ನಾಗಿ ಮಾಡಿಕೊ. ಅದು ಎಂದಿಗೆ ಸಾಧ್ಯವಿಲ್ಲ. ಮಾಡಿಕೊಳ್ಳದಿದ್ದರೆ ಕಟ್ಟಿದ ಕುದುರೆಯನ್ನು ಬಿಡುವುದಿಲ್ಲ, ಕಪ್ಪವನ್ನು ಕೊಡುವುದಿಲ್ಲ. ನಾನು ಬಿಡಿಸಿಕೊಂಡು ಹೋಗುವನ ಶ್ರೀಯಳ, ಯುದ್ಧ ಮಾಡಿ ಬಿಡಿಸಿಕೊಂಡು ಹೋಗುವ ಶ್ರೀಯಳ. ನಲ್ಲ, ಶ್ರೀಯಳ, ನಮ್ಮಲ್ಲಿ ಯುದ್ಧ ಮಾಡುವ ತ್ರಾಣ ನಿನಗಿದೆಯೋ? ಹಾಗಾದ್ರೆ ಯುದ್ಧವನ್ನು ಮಾಡಿ ಗೆಲ್ಲುವೆಯಾ? ಮಾಡುವ ಸುಂದರಿ, ಯುದ್ಧದ ಆಸೆಯನ್ನು ಬಿಟ್ಟು ನನ್ನನ್ನು ಪ್ರೀತಿ ಮಾಡು. ಅದು ಎಂದಿಗೆ ಸಾಧ್ಯವಿಲ್ಲ. ನನ್ನನ್ನು ನೋಡು. ನಿನ್ನನ್ನು ನೋಡುವುದಿಲ್ಲ. ಹತ್ತಿರಕ್ಕೆ ಬಾ. ಹತ್ತಿರಕ್ಕೆ ಬರುವುದಿಲ್ಲ. ಒಂದು ಮಾತು ಹೇಳುವೆನು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ. ಬಲವಿನ ಚೆಲುವ ಪ್ರಿಯ, ತಡಿಸುವ ಮರವ ಬಾಬಾರ ಬಾರ ಬಾಬಾರ ಬಳಿ ಬಾರ ಒಲಿದ ನಿನ್ನ ಬಿಡೇನು ಚಿನ್ನ. ಪ್ರಿಯ, ಬಿಡೇನು ಚಿನ್ನ, ಬಿಡೇನು ಎಂದೆಂದಿಗೋ, ಬಿಡೇನು ಎಂದೆಂದಿಗೋ, ಬಿಡೇನು ಎಂದೆಂದಿಗೋ, ಬಿಡೇನು ಎಂದೆಂದಿಗೋ. ನನ್ನನ್ನು ಪ್ರೀತಿ ಮಾಡುವೆಯಾ? ಅದು ಎಂದಿಗೆ ಸಾಧ್ಯವಿಲ್ಲ. ಏತಕ್ಕೆ ಸಾಧ್ಯವಿಲ್ಲ? ನೀನು ಪರಸ್ತ್ರೀಯ ಸ್ತ್ರೀಯಾದ ಕಾರಣ ಸಾಧ್ಯವಿಲ್ಲ. ನಾನು ಬಿಡಲಾರೆ. ನಾನು ನಿನ್ನ ಕೊಡುವುದಿಲ್ಲ. ಒಲವಿನ ಚೆಲುವ ತಣಿಸುವ ಮನವ ಬಾಬಾರ, 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 ಬಾಬಾರ.
ಚಿತ್ರ ಇದೇನು ವಿಚಿತ್ರ. ನಿನ್ನ ಮೇಲೆ ಪ್ರೀತಿ ಪಟ್ಟು ಆಸೆ ಇಟ್ಟು ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಅಲ್ಲಿಂದ ಇಲ್ಲಿವರೆಗೆ ಬಂದಿರುವೆನು. ಪ್ರಿಯಾ, ನೀನು ಎಷ್ಟು ಹೇಳಿದ್ರೆ ಕೇಳುವುದಿಲ್ಲ ಸುಂದರಿ. ನನ್ನನ್ನು ವಿವಾಹ ಮಾಡಿಕೋ ಪ್ರಿಯಾ, ಮುಗಿಬೇಡ ಕೈಯ. ಚಂದ್ರ ವದನಿಯಾದ ಚಿತ್ರ ಇದೇನು ವಿಚಿತ್ರ. ಪ್ರಿಯಾ, ಎಂದೆಂದಿಗೆ ಹೆಣ್ಣು ಮುಖ ಚಂದಾನವನ್ನು ಕಾಣದವಳು ಇಂದು ಹೆಣ್ಣನ್ನು ಒಮ್ಮೆ ಅದನ್ನು ಕಟ್ಟಿರಲ್ಲ. ಏ ಸುಂದರಿ. ಪ್ರಿಯಾ, ಮಾತನಾಡುವಂತೆ ಏ ಸುಂದರಿ. ಸುಂದರಾಂಗ, ನೀವು ಹಿಡಿದ ಕುದುರೆಯನ್ನು ಬಿಡದೆ ಮನ ಬಂದಂತೆ ಮಾತನಾಡಿದರೆ ನಾನು ಮೆಚ್ಚುವನೇ ಸುಂದರಿ. ಏ ಬುದ್ಧಿಸನೆ. ಪ್ರಿಯಾ, ಮಾಡುವ ಮೆಚ್ಚಿನ ಮುಂದೆ ಮೆಚ್ಚುತ್ತಾಗಿ ಅಲ್ಲ ನಿನ್ನಂತ ಹುಚ್ಚು ಬಾಲೆಯನ್ನು ಮೆಚ್ಚುವರೇನೆ. ಎಚ್ಚರದಿಂದ ದೂರ ನಿಂತು ಮಾತನಾಡನ ಈ ವಯ್ಯಾರಿ ಪುರುಷರನ್ನು ನೋಡುವ ಶೃಂಗಾರಿ. ಪ್ರಿಯಾ, ಹೇಳ ಹತ್ತಿರಕ್ಕೆ ಬಂದರೆ ಸುಟ್ಟು ಹೋಗುವ ಸುಂದರಿ. ಹೋದರೂ ಚಿಂತೆ ಇಲ್ಲ, ನಿನ್ನಂತ ಪುರುಷನನ್ನ ಮಾತ್ರ ಬಿಡುವುದಿಲ್ಲ. ಪ್ರಿಯಾ, ಸುಟ್ಟು ಹೋದ ಮೇಲೆ ನನ್ನನ್ನು ಎಲ್ಲಿ ಕೊಡುವೆ ನೀನ? ನನ್ನನ್ನು ನೋಡು. ಎಷ್ಟು ನಿನ್ನ ನೋಡುವ ಸುಂದರಿ. ಅಲ್ಲ, ಹೇಳಿ ಹತ್ತಿರಕ್ಕೆ ಬಾ. ಹತ್ತಿರಕ್ಕೆ ಎಂದಿಗೆ ಬರುವುದಿಲ್ಲ ಸುಂದರಿ. ಪ್ರಿಯಾ, ಏನಾಗಿ ಮದುವೆ ಮಾಡಿಕೊಳ್ಳದೆ ಹೋದರೆ ಕಟ್ಟಿದ ಕುದುರೆಯನ್ನು ಬಿಡುವುದಿಲ್ಲ ಮತ್ತು ಅಶ್ವವನ್ನು ಕೊಡುವುದಿಲ್ಲ. ಕುದುರೆಯನ್ನು ಬಿಟ್ಟು ಹೋಗುವುದಲ್ಲ ಸಿರಿಯ. ಕಟ್ಟಿದ ಕುದುರೆಯ ಪ್ರಿಯಾ, ಕಟ್ಟಿದ ಕುದುರೆಯ ಬಿಡಲಾರೆ, ಕಪ್ಪ ಕಾಣಿಕೆಯ ಬಿಡಲಾರೆ, ಎಷ್ಟು ಹೇಳಿದ್ರೆ ಕೇಳೋದಲ್ಲ. ಬಿಡಲಾರೆ, ಅದು ಯಾಕೆ ಬಿಡಲಾರೆ? ಕುದುರೆ ಬಿಡಲಾರೆ, ಅದು ಯಾಕೆ ಬಿಡಲಾರೆ? ಕೊಡಲಾರೆ, ಅದು ಯಾಕೆ ಬಿಡಲಾರೆ? ಕಪ್ಪ ಕೊಡಲಾರೆ, ಅದು ಯಾಕೆ ಬಿಡಲಾರೆ? ಕಟ್ಟಿದ ಕುದುರೆಯ ಬಿಡಲಾರೆ, ಕಪ್ಪ ಕಾಣಿಕೆಯ ಕೊಡಲಾರೆ, ಪ್ರಿಯಾ. ಹಾಲಿದ್ದಾಗಲೇ ಹಬ್ಬವನ್ನು ಮಾಡಬೇಕು, ಯೌವನ ಇದ್ದಾಗಲೇ ಸುಖವನ್ನು ಪಡೆಯಬೇಕು. ಪ್ರಿಯಾ, ಎರಡು ಮುಗಿದು ಹೋದ ಮೇಲೆ ಬಂದ ಪ್ರಯೋಜನವೇನು? ಈಗ ನಮಗೆ ಸುಖವಾಗಬೇಕು.
ಬೇಕಿಲ್ಲ, ನಮಗೆ ಯುದ್ಧವನ್ನು ಬೇಕು. ಇದನ್ನು ನೀನೇ ತಿಳಿದುಕೋ ಪ್ರಿಯ, ಈಗಲೇ ಹಿಡಿದುಕೋ ಎನ್ನ ಕೈಯ. ಪ್ರಿಯ, ಯುದ್ಧದಲ್ಲಿ ನಿಮ್ಮನ್ನು 10 ಕಡಿಮೆ 10 ಕಾಯಿಗಳಿಗೆ ಹಬ್ಬದ ಊಟವನ್ನು ಮಾಡಿಸು. ಭಕ್ತರಿಗೆ ಅದರ ಮುಂದೆ ಇಂಥ ಸುದ್ದಿಗಳನ್ನು ಬೇಡವೆಯೋ? ಮಾತನ್ನು ಹೇಳಿರುವೆನು ಪ್ರಿಯ. ದಿಟ್ಟವನ್ನು ಮುಟ್ಟುವುದಕ್ಕೆ ಬರೆಯ ನಲ್ಲ ನಿಮ್ಮನ್ನು ಸುಳ್ಳು ಸೂರು ಮಾಡಿಬಿಡಿದೆ, ಎಲ್ಲ ಪಾಠ ಮಾಡಿಬಿಡಿದೆ. ಇದೇ ಕಟ್ಟಸಿ ಸ್ತ್ರೀಯರನ್ನು ಸಂಹರಿಸಿದರೆ ಪಾಪ ಬರುವುದೆಂಬ ಪಾಪದ ಬೀದಿಗೆ ಹಿಂಸರಿಬೇಕಾಗುತ್ತದೆ. ಮೋಹವನ್ನು ಬಿಟ್ಟು ಕಟ್ಟಿದ ಕುದುರೆಯನ್ನು ಬಿಟ್ಟು ಕೊಟ್ಟು ಪಟ್ಟ ಪ್ರಧಾನಿ ಎಂಬ ಅಭಿಮಾನಕ್ಕೆ ಕೆಟ್ಟ ನಾಮ ಬರದಂತೆ ಮಾಡಿಕೊಂಡು ಪ್ರಿಯ, ಈ ಭೂಮಂಡಲದ ಮೇಲೆ ಹುಟ್ಟಿದ್ದಕ್ಕೆ ಸಾರ್ಥಕ ಮಾಡಿಕೊ. ಇಲ್ಲವಾಗಿದೆ ಎಲ್ಲಿಗಾದರೂ ಹೋಗಿ ಮುಖವನ್ನು ತೋರಿದೆ ಹೊರ ಪುರುಷರನ್ನು ಮಾತನಾಡಿಸಿದ ವಿಷವನ್ನು ತೆಗೆದುಕೊಂಡು ನಿನ್ನ ಪ್ರಾಣ ಬಿಡುವುದಲ್ಲಿ ಪ್ರಿಯ, ಯುದ್ಧವನ್ನು ಮಾಡಿ ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಹೋಗೋರೆಂದು ಹೇಳುತ್ತಿರುವಿಯಲ್ಲ, ಆತವಾಗಿ ಹೇಳುವನು. ಒಂದು ವೇಳೆ ನೀನು ಯುದ್ಧದಲ್ಲಿ ಸೋತು ಹೋದರೆ ಖಂಡಿತವಾಗಿ ಜಯಿಸುವನು. ಸೋತರೆ ನಮ್ಮ ಹಿಂದೆ ಬರುವಯ? ನಾನು ಸೋಲುವುದಲ್ಲ ಸುಂದರಿ. ನೋಡುವೆನು ಯಾರು ಗೆಲ್ಲುವರೋ ಯಾರು ಸೋಲುವರೋ ನಾನೇ ನೋಡುವೆನು. ಅಲ್ಲ, ಪ್ರಮೀಳ ರಾಜ್ಯದ ಸ್ತ್ರೀಯರನ್ನು ಗೆಲ್ಲುವರು ಈ ಜಗತ್ತಿನಲ್ಲಿಯೇ ಹುಟ್ಟಿಲ್ಲ. ಸುಂದರಿ ನಲ್ಲ ಪಾಂಡವರು ಜಗತ್ತಲ್ಲಿ ಈ ಜಗತ್ತಲ್ಲಿ ಗೆಲ್ಲಬರಲ್ಲ. ಈಗ ತೋರಿಸುವರು ತಾಳು ವ್ಯಕ್ತಿ ಹೇಳೋದಾಗ ಹೇಳೋದಿಲ್ಲ. ಪ್ರಿಯ, ಒಂದು ಹೆಣ್ಣು ಗಂಡು ಈ ದೃಷ್ಟಿಯ ಕಣ್ಣು ಒಲವೆಂಬ ಕಥೆಯಂತೆ ಬಳಿವಾರು ಪ್ರಿಯ ನೀನು. ರಾಜ 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 ರಾಜ. ಅಂದದ ಸುತೆಯು ಮಾನದ ಸತಿಯು ನಿನ್ನನ್ನು ಬಯಸಿ ಬಂದಿರುವೆ. ಅಂದದ ಸುತೆಯು ಮಾನದ ಸತಿಯು ನಿನ್ನನ್ನು ಬಯಸಿ ಬಂದಿರುವೆ. ಪ್ರೀತಿಯ ಸಂಕೇತ ಇದು, ಪ್ರೀತಿಯ ಸಂಕೇತ. ನಾನು ನೀನು ಕೂಡಿ ಜೋಡಿಯಾಗಿ ಹಾಡುವ, ನಾನು ನೀನು ಕೂಡಿ ಜೋಡಿಯಾಗಿ ಹಾಡುವ. ಬಾಬಾರ ಬಳಿಬಾರ ಸುಖ ನೀನು ಪ್ರಿಯ ನೀನು. ಬಾರ 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 ಅಹೋ ಪ್ರಿಯ, ಸುಮ್ಮನೆ ಯುದ್ಧದ ಆಸೆಯನ್ನು ಬಿಟ್ಟು ಎನ್ನ ಮಾತನ್ನು ಕೇಳು, ಪ್ರೀತಿಗೆ ಒಡಂಬಡು. ಪ್ರಿಯ, ಮುಗಿವಿನ ಕೈಯ. ಸುಂದರಿ ಕಪ್ಪು ತಂದರೆ ಪೂರ್ವದರನ್ನ ಅಂಗ ಜಾತಿಗೆ ಕರೆಯುವ ಸ್ತ್ರೀಯರನ್ನು ಇದುವರೆಗೆ ಕಂಡೇ ಇಲ್ಲ. ಈಗ ಕಂಡಿಯಲ್ಲ, ಅಂತ ಮೇಲೆ ನೀನು ಯಾವ ಜಾತಿ ಸ್ತ್ರೀಯಳು? ಗಂಧರ್ವರ ಜಾತಿ ಸ್ತ್ರೀಯಳು. ಸರಿಯಾಗಿದ್ದರೆ ನಾರಿ, ಸರಿ ತಪ್ಪಿದರೆ ಮಾರಿ. ಗಮನಿಯ ಪ್ರಿಯ, ಹತ್ತಿಗಿಂತ ಕೀಳಾಗಿ ಯಾತಕ್ಕೆ ಮಾಡಬೇಕು?